ಇವತ್ತಿನ ರೆಸಿಪಿ ಹಲಸಿನ ಹಣ್ಣಿನ ಕಡುಬು ಮತ್ತು ಹಲಸಿನ ಹಣ್ಣಿನ ಗಾರ್ಗಿ. ಇವಾಗ ಸಮ್ಮರ್ ಅಂದ್ರೆ ಬೇಸಿಗೆ ಆಗಿರೋದ್ರಿಂದ ದೇಹಕ್ಕೆ ನೀರಿನಂಶ ಹೆಚ್ಚಾಗಿ ಬೇಕಾಗ್ತಾ ಇರುತ್ತೆ. ಆದ್ರಿಂದ ನೀರಿನಂಶ ಇರುವಂತ ಹಣ್ಣುಗಳನ್ನು ಅಥವಾ ಹಣ್ಣಿನ ಸಲಾಡು ಇರ್ಬೋದು ಅಥವಾ ಜ್ಯೂಸ್ ಇರ್ಬೋದು, ಇದನ್ನ ನಾವು ಮಾಡ್ಕೊಂಡು ಸೇವಿಸ್ತಾ ಇರ್ತೀವಲ್ಲ. ಆದ್ರಿಂದ ಇವತ್ತು ನಾನು ಈ ಸಮ್ಮರ್ ಒಂದು ಸೀಸನಲ್ ಫ್ರೂಟ್ ಆಗಿರುವಂತಹ ಹಲಸಿನ ಹಣ್ಣಿನಿಂದ ಕಡುಬು ಮತ್ತು ಹಲಸಿನ ಗಾರ್ಗಿ ಇದನ್ನ ಯಾವ ರೀತಿಯಾಗಿ ಈಸಿಯಾಗಿ ಮನೆಯಲ್ಲೇ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ರೀತಿ ಒಂದೊಂದ್ಸತಿ ಅಪರೂಪಕ್ಕೊಂದ್ಸತಿ ಮನೇಲಿ ಮಾಡ್ತಾ ಇದ್ರೆ ಮನೆಯವರೆಲ್ಲರಿಗೂ ಸಹ ಇಷ್ಟ ಆಗುತ್ತೆ ಮತ್ತು ಚೇಂಜಸ್ ಅನ್ನೋದು ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಚಾನಲ್ಗೆ ಹೊಸಬ್ರಾಗಿದ್ರೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರುವಂತವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನು ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದುವರಿಸೋಣ. ಇವಾಗ ಇಲ್ಲಿ ನಾವು ಹಲಸಿನ ಹಣ್ಣಿನ ಗಾರ್ಗಿ ಮತ್ತು ಹಲಸಿನ ಹಣ್ಣಿನ ಕಡುಬು ಮಾಡೋಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಒಂದೇ ಆಗಿದೆ. ಆದ್ರಿಂದ ಮೊದಲಿಗೆ ನಾನು ಕಡುಬನ್ನ ಯಾವ ರೀತಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಲೋಟ ಅಕ್ಕಿಯಷ್ಟು ನಾನು ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ಅದನ್ನ 3 ಸತಿ ತೊಳೆದು ಈಗ ಅದನ್ನ ಮೊದಲಿಗೆ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಮಾಡುವಂತ ಕಡುಬಿಗೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ನು ಒಂದೇ ಸತಿ ನಾನು ಈಗ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಮೊದಲಿಗೆ ನೆನೆಸಿಟ್ಕೊಂಡಿರುವಂತ ಅಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ. ಈಗ ನಾನು 1 ಲೋಟದಷ್ಟು ಜಾಕ್ ಫ್ರೂಟ್ ಅನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಒಂದು ಬೌಲಲ್ಲಿ ಸ್ವಲ್ಪ ಬೆಲ್ಲನ ತಗೊಂಡಿದ್ದೀನಿ. ಅದು ಬೆಲ್ಲನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಹಲಸಿನ ಹಣ್ಣು ಆಲ್ರೆಡಿ ರುಚಿಯಾಗಿರುತ್ತೆ, ಅದರಿಂದ ಸ್ವಲ್ಪ ಬೆಲ್ಲನ ಕಡಿಮೆನೆ ತಗೊಂಡಿದ್ದೀನಿ. ನಂತರ ನಾನಿಲ್ಲಿ ಕಾಯಿ ತುರಿ ಬದಲು ಸಣ್ಣಗೆ ಕಟ್ ಮಾಡಿರುವಂತ ಕಾಯಿಯನ್ನ ತಗೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಕಾಯಿ ತುರಿನೇ ಹಾಕೊಳ್ಬಹುದು. ಈಗ ಇದನ್ನ ನಾನು ಮೊದಲಿಗೆ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಈಗ ನೋಡಿ, ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬಂದಿದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಇಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಇದನ್ನ ನಾನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಈ ರುಬ್ಬಿರುವಂತ ಪೇಸ್ಟಿಗೆ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಅಂದ್ರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಯಾವುದೇ ಸ್ವೀಟ್ ಮಾಡ್ಬೇಕಾದ್ರೂ ಸಹ ಒಂದು ಚಿಟಿಕೆ ಉಪ್ಪನ್ನ ಹಾಕೊಂಡ್ರೆ ಟೇಸ್ಟ್ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ನಾನಿಲ್ಲಿ ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಪರಿಮಳ ಬರ್ಲಿ, ಆ ಟೇಸ್ಟ್ ಬರ್ಲಿ ಅಂತ ಫ್ಲೇವರಿಗೋಸ್ಕರ ನಾನು ಇಲ್ಲಿ ಏಲಕ್ಕಿ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ನಂತರ ಇಲ್ಲಿ ನಾನು ಕಡುಬಿನ ಪ್ಲೇಟಿಗೆ ಇದನ್ನ ಹಾಕೊಳ್ತೀನಿ. ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಪ್ಲೇಟಿಗೆ ಎಣ್ಣೆಯನ್ನ ಸವರ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಪ್ಲೇಟ್ ಅನ್ನ ತಗೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ ಎಣ್ಣೆಯನ್ನ ಸವರ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಈ ರೀತಿ ಎಣ್ಣೆಯನ್ನ ಸವರ್ಕೊಳ್ಬೇಕು. ಈಗ ನಾನು ತಟ್ಟೆಗೆ ಈ ಮಿಕ್ಸ್ ಮಾಡ್ಕೊಂಡಿದ್ನಲ್ವಾ, ಇದನ್ನ ಈಗ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವಾ, ಈ ರೀತಿ ಎಲ್ಲಾ ಕಡೆ ಬರೋಂಗೆ ಇದನ್ನ ಕ್ಲೀನ್ ಆಗಿ ಸೆಟ್ ಮಾಡ್ಕೊಳ್ಳಿ. ಈಗ ಮತ್ತೊಂದು ಪ್ಲೇಟಿಗೆ ಹಾಕೊಳ್ತೀನಿ. ಇವಾಗ ನಾವು ಈ ಹಲಸಿನ ಕಡುಬಿಂದು ಮಿಕ್ಸರ್ ಹಾಕೊಂಡಿದ್ವಲ್ಲ, ಅದ್ರ ಮೇಲಿಂದ ನಾನು ಇಲ್ಲಿ ಗಸಗಸೆನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಉದುರಿಸ್ಕೊಳ್ತಾ ಇದ್ದೀನಿ ಗಸಗಸೆನ. ಇಲ್ಲಿ ನಾವು ಈ ಹಲಸಿನ ಹಣ್ಣಿನ ಕಡುಬನ್ನ ಸಾಮಾನ್ಯವಾಗಿ ಅರಿಶಿನ ಎಲೆ ಅಂತ ಹೇಳ್ತಾರಲ್ವಾ, ಅದ್ರಲ್ಲೂ ಸಹ ಮಾಡ್ತಾರೆ. ಯಾಕೆಂದ್ರೆ ಅದ್ರಲ್ಲಿ ಮಾಡೋದ್ರಿಂದ ಸುವಾಸನೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದ್ರಲ್ಲೂ ಮಾಡ್ತಾರೆ.
ಅದ್ರ ಜೊತೆಗೆ ಬಾಳೆ ಎಲೆಯಲ್ಲೂ ಸಹ ಮಾಡ್ತಾರೆ, ಮತ್ತೆ ಹಲಸಿನ ಎಲೆಯಿಂದ ಜೊನ್ನೆಯನ್ನ ಮಾಡಿ ಅದ್ರಲ್ಲೂ ಮಾಡ್ತಾರೆ. ಆದ್ರೆ ಇವಾಗ ನನಗೆ ಇಲ್ಲಿ ಅವೈಲೇಬಲ್ ಇಲ್ಲದೆ ಇರೋ ಕಾರಣದಿಂದಾಗಿ ನಾನು ಈ ಕಡುಬಿನ ತಟ್ಟೆಯಲ್ಲಿ ಮಾಡ್ತಾ ಇದ್ದೀನಿ. ಇದ್ರಲ್ಲೂ ಸಹ ಮಾಡ್ಬೋದು, ಇದ್ರಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ನಾವು ಬೇಯಕ್ಕೆ ಇಟ್ಕೊಳ್ಳೋಣ. ಇದನ್ನ ಏನಿಲ್ಲ ಅಂದ್ರೂ ಒಂದು 10 ರಿಂದ 15 ನಿಮಿಷಗಳ ಕಾಲ ಬೇಯಿಸ್ಬೇಕು. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನ ಇಟ್ಬಿಟ್ಟು ಗ್ಯಾಸ್ ಅನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ನೀರನ್ನ ಹಾಕೊಂಡಿದ್ದೀನಿ. ಈಗ ನಾನು ತಟ್ಟೆಗೆ ಆ ಮಿಕ್ಸರ್ ಅಂದ್ರೆ ಕಡುಬಿನ ಮಾಡಿರುವಂತ ಗ್ರೈಂಡ್ ಮಾಡಿರುವಂತ ಮಿಕ್ಸರ್ ಹಾಕೊಂಡಿದ್ನಲ್ಲ ಅದನ್ನ ಈಗ ಇಡ್ತಾ ಇದ್ದೀನಿ. ಈಗ ಇದನ್ನ 10 ರಿಂದ 15 ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ಬೇಕು. ಲೋ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನ ಬೇಯಿಸ್ಕೊಳ್ಳೋಣ. ಈ ಹಲಸಿನ ಹಣ್ಣಿಂದ ಎಷ್ಟೊಂದು ಪ್ರಯೋಜನಗಳಿದೆ, ಬೆನಿಫಿಟ್ಸ್ ಇದೆ ಅನ್ನೋದನ್ನು ಸಹ ನಾವು ನೋಡ್ಬೋದು. ಇದು ಬರೀ ನೀರಿನ ಅಂಶ ಅಷ್ಟೇ ಅಲ್ಲದೆ ಥೈರಾಯ್ಡ್ ಸಮಸ್ಯೆಗಳಿಗಿದು ಪರಿಹಾರವನ್ನ ನೀಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಬಿಪಿಯನ್ನ ಇದು ಕಂಟ್ರೋಲ್ ಮಾಡುತ್ತೆ. ಅದ್ರ ಜೊತೆಗೆ ಕ್ಯಾನ್ಸರ್ ಅನ್ನ ನಿಯಂತ್ರಣ ಮಾಡಕ್ಕೂ ಸಹ ಹಲಸಿನ ಹಣ್ಣು ಒಂದು ಒಳ್ಳೆ ಫ್ರೂಟ್ ಅಂತಾನೆ ಹೇಳ್ಬೋದು. ಡೈಜೆಷನ್ಗೂ ಸಹ ಈ ಹಲಸಿನ ಹಣ್ಣು ಒಂದು ಉತ್ತಮವಾದಂತ ಹಣ್ಣು ಅಂತ ಹೇಳ್ತೀವಿ. ಈ ರೀತಿಯಾಗಿ ಅನೇಕ ಒಂದು ಬೆನಿಫಿಟ್ಸ್ ಈ ಹಲಸಿನ ಹಣ್ಣಿಂದ ಇದೆ ಅಂತ ಹೇಳ್ಬೋದು. ಈಗ ನಾವು ಗಾರ್ಗಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಇಲ್ಲಿ ಮೊದ್ಲಿಗೆ ನಾನು ಗ್ರೈಂಡ್ ಮಾಡ್ಕೊಂಡಿರುವಂತ ಹಲಸಿನ ಹಣ್ಣಿಂದು ಮಿಕ್ಸ್ ಇತ್ತಲ್ವಾ, ಅದನ್ನ ಅರ್ಧ ಸ್ವಲ್ಪ ತೆಗ್ದಿಡ್ಕೊಂಡಿದ್ದೆ. ಯಾಕೆಂದ್ರೆ ಗಾರ್ಗಿ ಮಾಡಕ್ಕೋಸ್ಕರ, ಯಾಕೆಂದ್ರೆ ಗಾರ್ಗಿ ಮತ್ತು ಕಡುಬಿಗೆ ಹಾಕುವಂತ ಇಂಗ್ರೀಡಿಯೆಂಟ್ಸ್ ಒಂದೇ ಆಗಿರೋದ್ರಿಂದ ಮೊದ್ಲಿಗೆ ಸ್ವಲ್ಪ ತೆಗ್ದಿಡ್ಕೊಂಡಿದ್ದೆ. ಈಗ ಇದು ಸ್ವಲ್ಪ ತೆಳ್ಳಗಿರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ವಾ? ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಳ್ಳೋಣ. ನಂತರ ಇಲ್ಲಿ ನಾನು ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ಒಂದು ಚಿಟಿಕೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೋಂಡ ಮಾಡ್ಬೇಕಾದ್ರೆ ನಾವ್ ಯಾವ ರೀತಿ ಕಲಿಸ್ಕೊಂತೀವಲ್ಲ ಅದೇ ಅದಕ್ಕೆ ನಾವು ಇದನ್ನು ಸಹ ಕಲಿಸ್ಕೊಳ್ಬೇಕು. ಇನ್ನೊಂದ್ ಸ್ವಲ್ಪ ಗೋಧಿ ಹಿಟ್ಟನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದಲ್ಲ, ಈಗ ಇದು ರೆಡಿ ಆಗಿದೆ. ಇವಾಗ ನಾನು ಗ್ಯಾಸ್ ಅನ್ನ ಆನ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡಿದೀನಿ. ಅದಕ್ಕೆ ನಾನು ಈ ಗಾರ್ಗಿಯನ್ನ ಫ್ರೈ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಬೇಕಾಗಿರೋಕ್ಕೆ ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗ್ಬೇಕು. ಬಿಸಿ ಆದ್ಮೇಲೆ ನಾವು ಗಾರ್ಗಿಯನ್ನ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಕಾದಿದೆ. ಇವಾಗ ನಾವು ಕಲ್ಸ್ಕೊಂಡಿರುವಂತ ಹಿಟ್ಟನ್ನ ಎಣ್ಣೆಯಲ್ಲಿ ಬಿಡ್ಕೊಳ್ಳೋಣ. ನೀವು ಸಣ್ಣದಾಗೂ ಬಿಡ್ಕೊಬಹುದು, ಇಲ್ಲ ಸ್ವಲ್ಪ ಇನ್ನೊಂಚೂರು ದಪ್ಪನಾದ್ರೂ ಮಾಡ್ಕೊಳ್ಬಹುದು. ಸಣ್ಣಗಿದ್ರೇನೆ ಈ ಗಾರ್ಗಿ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಯಾವ ರೀತಿ ಬೋಂಡವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಬೇಕು. ಈಗ ಇದನ್ನ ಲೋ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇದೀರಲ್ಲ, ಈಗ ಒಂದ್ ಕಡೆ ಇದು ಚೆನ್ನಾಗಿ ಬ್ರೌನ್ ಕಲರ್ಗೆ ಬಂದಿದೆ. ಈಗ ಇನ್ನೊಂದ್ ಕಡೆನೂ ಸಹ ಅದೇ ರೀತಿಯಾಗಿ ಇದನ್ನ ಬೇಯಿಸ್ಕೊಳ್ಬೇಕು. ಈಗ ಇದೆಲ್ಲದನ್ನು ಕ್ಲೀನ್ ಆಗಿ ಮಡ್ಚ್ಕೊಳ್ಬೇಕು. ಈ ರೀತಿ ನೋಡ್ತಾ ಇದ್ರಲ್ಲ, ಈ ರೀತಿ ಮಡ್ಚ್ಕೊಂಡು ಈಗ ಎರಡು ಸೈಡ್ ಅಲ್ಲೂ ಈ ಗೋಲ್ಡನ್ ಬ್ರೌನ್ ಬರ್ಬೇಕು. ಆ ರೀತಿಯಾಗಿ ನಾವು ಇದನ್ನ ಲೋ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ಲ, ಲೋ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೊಡ್ಬೇಕು. ಯಾಕೆಂದ್ರೆ ನಾವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಕಲರ್ ಏನೋ ಬರುತ್ತೆ, ಆದ್ರೆ ಒಳಗಡೆ ಬೆಂದಿರಲ್ಲ. ಆ ಕಾರಣಕ್ಕೋಸ್ಕರ ಲೋ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಂಡ್ರೆ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ, ಜೊತೆಗೆ ಕಲರು ಇದು ಚೆನ್ನಾಗಿ
ಬರುತ್ತೆ. ಈ ಹಲಸಿನ ಹಣ್ಣು ನಾನು ಹೇಳ್ದೆ, ಇದು BP-ನ ಕಂಟ್ರೋಲ್ ಮಾಡಕ್ ಹೆಲ್ಪ್ ಮಾಡುತ್ತೆ, ಆಮೇಲೆ ಕ್ಯಾನ್ಸರ್ನ ನಿಯಂತ್ರಣ ಮಾಡಕ್ ಹೆಲ್ಪ್ ಆಗುತ್ತೆ ಅಂದೆ. ಅದ್ರ ಜೊತೆಗೆ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಕ್ಕೆ, ಜೊತೆಗೆ ಕೂದ್ಲಿಗೂ ಸಹ ಈ ಹಲಸಿನ ಹಣ್ಣು ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ಈಗ ಇದು ಆಗ್ತಾ ಇದೆ. ನೋಡ್ತಾ ಇದ್ರಲ್ಲ, ಈಗ ಇದು ಆಗಿದೆ. ಇದನ್ನ ನಾವೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವಾ, ಎಣ್ಣೆಯಿಂದ ತಕ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಣ್ಣಿನ ಅಂಶ ಎಲ್ಲ ಕ್ಲೀನಾಗಿ ಹೋಗ್ಲಿ ಅಂತ ನಾನು ಪ್ಲೇಟ್ ಮೇಲೆ ಒಂದು ಟಿಶ್ಯೂ ಪೇಪರ್ನ ಇಟ್ಕೊಂಡಿದ್ದೀನಿ. ಇದರಿಂದ ಏನಾಗುತ್ತೆ ಅಂದ್ರೆ, ಇದು ಟಿಶ್ಯೂ ಪೇಪರ್ ಎಣ್ಣೆನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದಕ್ಕೋಸ್ಕರ ಟಿಶ್ಯೂ ಪೇಪರ್ನ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಹಲಸಿನ ಹಣ್ಣಿನ ಗಾರ್ಗಿ ರೆಡಿ ಆಗಿದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಈಗ ಇದು ಚೆನ್ನಾಗಿ ಬೆಂದಿದೆ. ಇವಾಗ ನಿಮಗೆ ಇದನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಿನ್ಬೇಕಾರೆ ಈ ಗಸಗಸೆನೂ ಬಾಯಿಗೆ ಸಿಗೋದ್ರಿಂದ ಇದು ಎಷ್ಟು ರುಚಿ ಅಂತ ಅನ್ಸುತ್ತೆ ಮೇಲಿಂದ. ಯಾಕೆಂದ್ರೆ ಮೇಲಿಂದ ನಾವು ಇದನ್ನ ಉದ್ರಿಸಿರೋದ್ರಿಂದ ಬಾಯಿಗೆ ಈ ಗಸಗಸೆನೂ ಸಿಗುತ್ತೆ. ನೋಡಿದ್ರಲ್ವಾ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಹಲಸಿನ ಹಣ್ಣಿನ ಕಡುಬು ಮತ್ತು ಹಲಸಿನ ಹಣ್ಣಿನ ಗಾರ್ಗಿ ರೆಡಿ ಆಯ್ತು ಅಂತ. ನೋಡಿ, ಇದನ್ನ ತೋರಿಸ್ತಾ ಇದ್ದೀನಿ. ಒಳಗಿನಿಂದ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಈ ಹಲಸಿನ ಹಣ್ಣಿನ ಗಾರ್ಗಿ. ಜೊತೆಗೆ ಹಲಸಿನ ಹಣ್ಣಿನ ಕಡುಬುನು ಸಹ ಇಲ್ಲಿ ನಾನು 2 ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವಾ, ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ಉರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಬಹುದು. ಜೊತೆಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಬೇಕಾಗಿರುವಂತ ಇಷ್ಟವಾಗಿರುವಂತ ರೆಸಿಪಿ ಏನಾದ್ರೂ ಇದ್ರೆ ತಿಳಿಸಬಹುದು. ಅದನ್ನ ನಾವು ಮುಂದಿನ ನಮ್ಮ ರೆಸಿಪಿಗಳಲ್ಲಿ ಮಾಡೋಕೆ ಟ್ರೈ ಮಾಡ್ತೀವಿ. ಸೋಷಿಯಲ್ ಮೀಡಿಯಾಗಳಾದ ಫೇಸ್ಬುಕ್, ವಾಟ್ಸ್ಆಪ್ ಚಾನಲ್, ಇನ್ಸ್ಟಾಗ್ರಾಮ್ ಇವುಗಳಲ್ಲಿ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ ನ ಪೇಜ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಮತ್ತೆ ಇದೇ ತರಹದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಮಸ್ಕಾರ.